ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತು ನಾನು ಸಕ್ಕರೆಬೈಲಿನ ಜಂಗಲ್ ರೆಸಾರ್ಟ್ಗೆ ಬಂದಿದ್ದೀನಿ ಸ್ನೇಹಿತರೆ. ಸೊ ಇಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದ್ದಾವೆ ಹಾಗೂ ಯಾವ್ಯಾವ ರೀತಿಯ ರೂಮ್ಗಳು ನಿಮಗೆ ಇಲ್ಲಿ ದೊರಕ್ತವೆ ಅಂತ ಎಲ್ಲ ವಿವರಗಳನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಅಲ್ಲಿ ಹೋಗಿ ನೀವು ಇಲ್ಲಿನ ಪ್ರೈಸ್ ಎಷ್ಟು ಏನು ಎಲ್ಲ ಸಹ ಅಲ್ಲಿ ನೋಡ್ಬೋದು ಸ್ನೇಹಿತರೆ. ಸೊ ಇಲ್ಲಿನ ಒಂದು ಓವರ್ ವ್ಯೂ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ, ನೋಡಿ ಹೇಗಿದೆ ಅಂತ. ಸ್ನೇಹಿತರೆ, ಈ ಒಂದು ಸಕ್ಕರೆಬೈಲು ಜಂಗಲ್ ರೆಸಾರ್ಟ್ನಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬಟ್ ಹಾಗೆ ಮೇಲ್ಮೇಲೆ ಏನೇನಿದೆ ಅಂತ ಹೇಳಬೇಕು ಅಂದರೆ ಸ್ನೇಹಿತರೆ, ಇಲ್ಲಿ ಮಧ್ಯಾಹ್ನ 1 ಗಂಟೆಗೆ ನಿಮಗೆ ಚೆಕ್ ಇನ್ ಇರುತ್ತೆ. ಮತ್ತು ಬಂದಿದ್ಕೊಳ್ಳೆ ನಿಮಗೆ ಮಧ್ಯಾಹ್ನ ವೆಜ್ಜು ಅಥವಾ ನಾನ್ ವೆಜ್ಜು ನಿಮಗೆ ಲಂಚ್ ಇರುತ್ತೆ. ನಂತರ ಸಂಜೆ ನಿಮಗೆ ನೇಚರ್ ವಾಕ್ ಅಂತ ಕರ್ಕೊಂಡು ಹೋಗ್ತಾರೆ. ಆ ಒಂದು ನೇಚರ್ ವಾಕಲ್ಲಿ ಎಲಿಫೆಂಟ್ ಕ್ರಾಲ್ ಹತ್ರ ಕರ್ಕೊಂಡು ಹೋಗ್ತಾರೆ. ಬಟ್ ನಮ್ಮ ಸಿಚುವೇಶನ್ ಹೆಂಗಿದೆ ಈಗ ಅಂದರೆ, ಎಲಿಫೆಂಟ್ ಕ್ರಾಲ್ನಲ್ಲಿ ಹೊಸ ಕಾಡಾನೆಗಳು ಹಿಡ್ಕೊಂಬಂದು ಹಾಕಿರಿ ಈಗ. ಅಂದರೆ ಅದೇ ರೀಸೆಂಟಾಗಿ ವಿಕ್ರಾಂತ್ ಅಂತ ಆನೆ ಮತ್ತು ನಿನ್ನೆ ಒಂದು ಅಡ್ಕ ಬಡ್ಕ ಅಂತ ಒಂದು ಹೆಸರಿಟ್ಟಿರುವಂಥ ಆನೆನ ತಂದು ಕ್ರಾಲಲ್ಲಿ ಹಾಕಿದ್ದಾರೆ. ಸೊ ಹಂಗಾಗಿ ಏನು ಗೆಸ್ಟ್ಗಳು ನಾವು ಬಂದಿದ್ದೀವಿ, ಸೊ ಅವರಿಗೆ ಕ್ರಾಲ್ ಹತ್ರ ಹೋಗಿ ಅಲ್ಲಿ ಅದನ್ನು ವೀಡಿಯೋ ಮಾಡೋದಾಗಲಿ, ವೀಡಿಯೋ ಅಂತೂ ಶುದ್ರಾಮಿಲ್ಲ ಬಿಡಿ, ಅಥವಾ ನಮ್ಮನ್ನು ಹೋಗಿ ಕಣ್ಣಲ್ಲಿ ನೋಡೋಕ್ಕೂ ಸಹ ಅನುಮತಿ ಕೊಡಲಿಲ್ಲ ಸ್ನೇಹಿತರೆ. ಅದೊಂದು ಬೇಜಾರಾಯಿತು, ಡಿಸಪಾಯಿಂಟ್ ಆಯಿತು. ಸೊ ಅಲ್ಲಿ ಯಾವುದೂ ಆನೆಗಳಿಲ್ಲ ಅಂದರೆ ಆ ಕ್ರಾಲ್ ಹತ್ರ ತೊಗೊಂಡೋಗಿ ಎಲ್ಲೂ ಕೂಡ ಇನ್ಫಾರ್ಮೇಷನ್ ಕೊಡ್ತಾರಂತೆ. ಸೊ ಅದು ಬಿಟ್ಟರೆ ನಿಮಗೆ ಸಂಜೆ ಸ್ನ್ಯಾಕ್ಸ್ ಇರುತ್ತೆ. ಒಂದು ಭದ್ರಾ ಟೈಗರ್ ರಿಸರ್ವ್ದು ಒಂದು ಡಾಕ್ಯುಮೆಂಟ್ರಿ ತೋರಿಸ್ತಾರೆ ಸಂಜೆ. ನಂತರ ರಾತ್ರಿ ಊಟ, ಮತ್ತೆ ಬೆಳಗಿನ ಜಾವ ಎದ್ದಿತ್ಕೊಳ್ಳೆ ಮತ್ತೊಂದು ಟ್ರೆಕ್ಕಿಂಗ್ ಥರ ಮಾಡ್ತಾರೆ. ಒಂದು 3 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಇರುತ್ತಂತೆ. ಅಂದರೆ ಇಲ್ಲೇ ಈ ಕಾಡೊಳಗೆ ಒಂದು 3 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿಸಿ ಮತ್ತು ನಾಷ್ಟ ಕೊಟ್ಬಿಟ್ಟು ಅಲ್ಲಿ ಚೆಕ್ಔಟ್ ಆಗ್ತೀವಿ ಒಂದು 10:30 11 ಗಂಟೆಗೆ. ಸೊ ಇದಿಷ್ಟು ಆ್ಯಕ್ಟಿವಿಟೀಸ್ ಸ್ನೇಹಿತರೆ. ಬಟ್ ಇಲ್ಲಿ ನೀವು ಫೋಟೋ ವೀಡಿಯೋ ಮಾಡೋಕ್ಕೆ ತುಂಬ ರಿಸ್ಟ್ರಿಕ್ಷನ್ ಆಗಿಬಿಟ್ಟಿದೆ ಈಗ. ಬಟ್ ನೀವು ಪರ್ಸ್ನಲಿ ಎಂಜಾಯ್ ಮಾಡ್ಬೋದು, ಕಣ್ಣಲ್ಲಿ ನೋಡಿ ಆ ಒಂದು ನಾವೇನಿಲ್ಲಿ ಇದ್ದೀವಿ ಆ ಒಂದು ಮೂಮೆಂಟ್ಸ್ನ ನಾವು ಎಂಜಾಯ್ ಮಾಡ್ಬೋದು. ಅದು ಬಿಟ್ಟರೆ ನಾವು ಫೋಟೋ ತೊಗೊಂಡು ಹಾಕ್ತೀವಿ ಅಂದರೆ ತುಂಬ ಪರ್ಮಿಷನ್ ಕೊಡಲೇ ಇಲ್ಲ ಇಲ್ಲಿ. ಯಾಕಂದರೆ ನಾವು ಇಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ, ಆನೆಗಳೆಲ್ಲ ನೋಡ್ತಾ ಇದ್ದೀವಿ. ಬಟ್ ಫೋಟೋ ಇರಲಿ ವೀಡಿಯೋ ಇರಲಿ ಅವಕಾಶ ಕೊಡ್ತಾ ಇಲ್ಲ. ನೀವು ಎಂಜಾಯ್ ಮಾಡಬೇಕು ಪರ್ಸ್ನಲಿ ಅಂದರೆ ಬನ್ನಿ, ಫೋಟೋ ವೀಡಿಯೋಗೆ ಆದರೆ ಬರಬೇಡಿ ಸ್ನೇಹಿತರೆ. ಬಟ್ ನೀವು ಬಂದು ಕೂಡ ಒಂದು ಒಳ್ಳೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಈಗ ನೀವು ನೋಡ್ಬೋದು, ನಾವು ರೆಸಾರ್ಟಿಂದ ಸಕ್ಕರೆಬೈಲ್ ಕ್ಯಾಂಪ್ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಸೊ ಇದು ನಾವು ಏನು ಪೇ ಮಾಡಿರ್ತೀವಿ ರೆಸಾರ್ಟ್ಗೆ ಅದರಲ್ಲೇ ಇನ್ಕ್ಲೂಡ್ ಆಗುತ್ತೆ. ಬಟ್ ನೀವು ಅಲ್ಲಿ ಆನೆಗಳಿಗೆ ಸ್ನಾನ ಮಾಡಿಸ್ತೀರಾ ಅಂದರೆ ಅದು ಸಪ್ರೇಟ್ ಚಾರ್ಜ್ ಸ್ನೇಹಿತರೆ. ಈಗ ನೀವು ನೋಡ್ತಾ ಇದ್ದೀರಾ ಬಾಲಣ್ಣ ಅಂತ, ಮೊನ್ನೆ ಕ್ಯಾಪ್ಚರಿಗೆ ಹೋದಂಥ ಆನೆ ಇದು, ಸಿದ್ದಾಪುರದಲ್ಲಿ ಬಡ್ತಾ ಸ್ನೇಹಿತರೆ. ಇದು ಬಹದ್ದೂರ್ ಅಂತ. ನಬೇಣ ಬರ್ತೀನಲ್ಲಿ ಸ್ನೇಹಿತರೆ. ಈಗ ನಾನು ನಿಮಗೆ 2 ಸ್ಪೆಷಲ್ ಕುಮ್ಕಿ ಆನೆಗಳನ್ನ ತೋರಿಸ್ತೀನಿ. ಸಕ್ಕರೆಬೈಲಿನ ಸ್ಪೆಷಲ್ ಕುಮ್ಕಿ ಆನೆಗಳಿವು, ನೀವು ನೋಡ್ಬೋದು ಸ್ನೇಹಿತರೆ. ಇದು ಬಹದ್ದೂರ್ ಅಂತ ಫಸ್ಟ್ನೇದು, ಅವರು ಮಾವತರು ನಬಿ ಅಣ್ಣ ಅಂತ. ನಂತರ ಹಿಂದೆ ಬರ್ತಾ ಇರೋದು ಬಾಲಣ್ಣ. ಸೊ ಇದು ಕೂಡ ನಿನ್ನೆ ಏನು ಅಡ್ಕಂಬಡ್ಕ ಅಂತ ಒಂದು ಕಾರ್ಯಾಚರಣೆ ಆಯಿತು ಸಿದ್ದಾಪುರದಲ್ಲಿ, ಅವಾಗ ಈ 2 ಆನೆಗಳು ಸಹ ಭಾಗವಹಿಸಿದ್ದು ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ. ಇಲ್ಲೇ ನೋಡ್ಕೋಬಿಡಿ ನೀವು, ಯಾಕಂದರೆ ಇವೆರಡು ಆನೆಗಳು ಯಾವಾಗಲೂ ಕ್ಯಾಂಪಿಗೆ ಬರಲ್ಲ, ತುಂಬ ಕಮ್ಮಿ. ಯಾಕೆಂದರೆ ಈ ಕಡೆ ಶೆಟ್ಟಿಹಳ್ಳಿ ಅಭಯಾರಣ್ಯದಿಂದ ಕೆಲವು ಕಾಡಾನೆಗಳೆಲ್ಲ ಕ್ಯಾಂಪ್ ಕಡೆ ಬಂದ್ಬಿಡ್ತವೆ, ಕ್ರಾಲ್ ಹತ್ರ ಎಲ್ಲ. ಸೊ ಅಲ್ಲಿ ಈ ರೀತಿಯಾದ ಕುಮ್ಕಿ ಆನೆಗಳು ಇರಲೇಬೇಕಾಗತ್ತೆ ಅಲ್ಲಿ, ಅವುಗಳನ್ನ ಎದುರಿಸಿ ಓಡಿಸೋಕ್ಕೆ. ಸೊ ಹೀಗಾಗಿ ಇವು ಆಲ್ಮೋಸ್ಟ್ ಆಲು ಕ್ರಾಲ್ ಹತ್ರನೇ ಇರ್ತವೆ, ಟ್ರೈನಿಂಗ್ ಕ್ಯಾಂಪ್ ಹತ್ರನೇ. ಕ್ಯಾಂಪಿಗೆ ಬರೋದು ಕಮ್ಮಿ. ಬಟ್ ಇವತ್ತು ಬಂದಿದ್ದಾವೆ, ಅದು ಕೂಡ ಅಡ್ಕಂಬಡ್ಕ ಏನು ಕಾಡಾನೆ ಸೆರೆ ಆಯಿತು ಅದು ಹಿಡ್ದು ನಂತರ ಒಂದು 2-3 ದಿವಸದ ನಂತರನೇ ಇವು ಕ್ಯಾಂಪಿಗೆ ಬಂದಿದ್ದಾವೆ. ಸೊ ಇವತ್ತು ನಾವು ಜಂಗಲ್ ರೆಸಾರ್ಟಿಗೆ ಬಂದಿದ್ದಕ್ಕೆ ಇದು ಸಿಕ್ಕಿದೆ, ಖುಷಿ ಆಯಿತು ಸ್ನೇಹಿತರೆ. ಆ ಒಂದು ಅಡ್ಕಂಬಡ್ಕ ಕಾರ್ಯಾಚರಣೆಗೆ ಸಾಗರನೇ ಹೋಗಿರಲಿಲ್ಲ, ಯಾಕಂದರೆ ಸಾಗರ್ಗೆ ಏನೋ ಗಾಯ ಆಗಿದೆಯಂತೆ ಕಾಡಾನೆ ಜೊತೆ ಫೈಟ್ ಆಡಿ, ಹಂಗಾಗಿ ಹೋಗಿರಲಿಲ್ಲ. ಅದು ಬಿಟ್ಟರೆ ಈ ಸೋಮಣ್ಣ ಮತ್ತು ಬಾಲಣ್ಣ ಮತ್ತು ಈ ಬಹದ್ದೂರು, ಈ 3 ಆನೆಗಳು ಹೋಗಿದ್ವು. ನೋಡ್ಬೋದು ನೀವು ಬಹದ್ದೂರ್ನ, ಇವನು ಬಾಲಣ್ಣ. ಈಗ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸ್ನೇಹಿತರೆ ನಮ್ಮ ಬಹದ್ದೂರ್ನ ಮತ್ತು ಬಾಲಣ್ಣನ. ಇವ್ರು ಬಾಲಣ್ಣ ಕಾವಡಿ ಮೇಲಿರೋದು, ಇವ್ರು ಹೋಗ್ತಾ ಇರೋದು ಬಾಲಣ್ಣ ಅವರ ಮಾವುತ. ಸ್ನೇಹಿತರೆ ನೋಡಿ, ಇದು ಕೇಶವ ಅಂತ, ನಿಮಗೆಲ್ಲ ಗೊತ್ತು, ನಾನು ತುಂಬ ಬಾರಿ ತೋರಿಸಿದ್ದೀನಿ. ಈ ಆನೆಗೆ ಕಣ್ಣು ಕಾಣಲ್ಲ, ಆದರೂ ಕೂಡ ಕಾಡಿಗೆ ಹೋಗುತ್ತೆ, ಮೇಯ್ಕೊಂಬರುತ್ತೆ. ಇವಾಗ ಸ್ನಾನಕ್ಕೆ ಕರ್ಕೊಂಬರ್ತಾ ಇದ್ದಾರೆ. ಓಡ್ತಿದ್ದಾನೆ ಅರ್ಜುನ, ಅವನು ಜೂನಿಯರ್ ಅರ್ಜುನ, ಅಷ್ಟು ಫಾಸ್ಟಾಗಿ ಬಂದಿದ್ದು. ಇವನು ಪುನೀತ್ ರಾಜ್ಕುಮಾರ್. ಈಗ ಕೇಶವ ಸ್ನಾನಕ್ಕೆ ಹೋಗ್ತಾ ಇದ್ದಾನೆ, ನೋಡ್ಬೋದು ನೀವು, ಎಲ್ಲಾನೇ ಇಲ್ಲೇ.
ಇದು ನೋಡ್ರಿ ಎಷ್ಟು ಫಾಸ್ಟ್ ಹೋಗ್ತೈತೆ ನೋಡ್ರಿ. ಅಯ್ಯೋ 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 ಅಯ್ಯೋ. ನೋಡಿ ಸ್ನಾನ ಮಾಡಿಸ್ಕೊಂಡ್ ಬಂದಿಕೊಳ್ಳೆ ಕೆಲವೊಂದು ಟ್ರೈನಿಂಗ್ಗಳನ್ನ ಮಾಡಿಸ್ತಾ ಇರ್ತಾರೆ, ಮರ್ತೋಗ್ಬಾರ್ದವು ಟಚ್ಚಲ್ಲಿರಲಿ ಅಂತ. ನೋಡಿ ಅರ್ಜುನಾಗ ಹೆಂಗ್ ರೆಡಿ ಮಾಡ್ತಾ ಇದ್ದಾರೆ ಜೂನಿಯರ್ ಅರ್ಜುನ. ನೋಡಿ ನೋಡಿ ಶಬಾಷ್ ಅಂತ ಅಂತಿದ್ದಾರೆ ಒಂದೊಂದು ಕಾಲೆತ್ತಿದ್ದಾಗ್ಲ ಅರ್ಜುನ. ನೋಡಿ 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 ಹಿಂಗ್ ಮಾಡಿ. ಹೋ ಹೋ ಹಿಂಗ್ ಮಾಡಿಸ್ತಿದ್ದ ನೋಡಿ. ಒಳ್ಳೆ ರೆಡಿ ಆಗ್ತಾನೆ ಜೂನಿಯರ್ ಅರ್ಜುನ. ನೋಡಿ ಸ್ನೇಹಿತರೆ ಹೆಂಗ್ ಆಟ ಆಡ್ತಿದೆ ಮರಿ ಅವರಮ್ಮನ ಕೆಳಗೆ ಸ್ನಾನ ಮಾಡ್ಕೊಂಡ್ಬಂದು. ಅಲ್ಲೇ ಸ್ನಾನ ಮಾಡಿಸಿದ್ರೆ ಎಲ್ಲ ಹಾಳಾಯ್ತು ಈಗ. ಸ್ನೇಹಿತರೆ ನಾನು ಆಗ್ಲೇ ಹೇಳ್ದಾಗೆ ಸಕ್ಕರೆಬೈಲಿಂದ 3 ಆನೆ ಹೋದ್ವಲ್ಲ ಕಾರ್ಯಾಚರಣೆಗೆ, ಅದರಲ್ಲಿ ಇದು ಕೂಡ ಒಂದು ಸೋಮಣ್ಣ ಅಂತ. ತುಂಬ ಬಲಿಷ್ಠವಾಗಿದ್ದಾನೆ, ನೋಡ್ಬೋದು ನೀವು. ಈತ ಕೂಡ ಹೋಗಿದ್ದ ಕಾರ್ಯಾಚರಣೆಗೆ. ಫೈನಲಿ ನೀವು ನೋಡ್ತಾ ಇದ್ದೀರಾ ನೋಡಿ ಸಾಗರ್. ಸಕ್ಕರೆಬೈಲಲ್ಲಿ ಈತ ಕೂಡ ತುಂಬ ಹೆಸರು ಮಾಡಿರೋಂಥ ಆನೆ. ಸೋಮಣ್ಣ ಮತ್ತೆ ಸಾಗರ್ ಇಬ್ಬರೇ ತುಂಬ ಕ್ಯಾಪ್ಟನ್ಸಿ ಎಲ್ಲ ವಹಿಸ್ಕೊಳ್ಳೋದು ಕಾರ್ಯಾಚರಣೆಯಲ್ಲಿ. ನೋಡ್ತಾ ಇರ್ರಿ, ತುಂಬ ಶಾಂತ ಸ್ವಭಾವದಲ್ಲಿದ್ದಾನೆ. ಉಸಿರೆ ಕೊಡೋಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ಹೇಗಿದೆ ನೋಡಿ ಸಾಗರ್ ಎಷ್ಟು ಲಕ್ಷಣವಾಗಿ. ನೋಡಿ ಅವನಿಗೆ ಉಸಿರೆ ಕೊಡೋಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ ಅವ್ರ ಮಾವತರು. ಇಂತಿಯಾದಣ್ಣ ಇದೆಲ್ಲ ಎತ್ಕೊಂತಿದೆ. ಅದ್ರ ಊಟ ಅದೇ ಎತ್ಕೊಂತೈತೆ. ನಡಿ ಎತ್ಕೊಂಡು ಹೋಗ್ತಾ ಇದ್ದೆ, ಅದ್ರ ಊಟ ಅದೇ. ನಾನು ಹೇಳಿದ್ದೆ ಲಾಸ್ಟ್ ಟೈಮು ಸಾಗರ್ಗೆ ಗಾಯ ಆಗಿದೆ, ಅದಕ್ಕೆ ಕಾರ್ಯಾಚರಣೆಗೆ ಹೋಗಿಲ್ಲ ಅಂತ. ಸೊ ಈಗ ಕ್ಯಾಂಪಲ್ಲೂ ಸಹ ಅವ್ನು ನಿಲ್ತಾ ಇಲ್ಲ. ಅವ್ನು ಕುದುರೆ ತಗೊಂಡು ಟ್ರೈನಿಂಗ್ ಕ್ಯಾಂಪ್ ಹತ್ರ ಹೋಗ್ತಾ ಇದ್ದಾನೆ, ಕ್ರಾಲ್ ಹತ್ರ. ಆಮೇಲೆ ಅಲ್ಲಿ ಆನೆಗಳು ಸಹ ಇದಾವಲ್ಲ ಕ್ರಾಲ್ನಲ್ಲಿ, 2 ವಿಕ್ರಾಂತ್ ಮತ್ತು ಅಡ್ಕ ಹುಡ್ಗ, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದಾರೆ.